ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧಿವೇಶನದ ನಿರ್ಣಯಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಉಪಜಾತಿ ಬರೆಸಬೇಡಿ, ವೀರಶೈವ ಧರ್ಮ ಎಂದು ಬರೆಸಬೇಕು ಎಂಬ ನಿರ್ಣಯ ಈಗ ಮಾಡಲಾಗಿತ್ತು. ಇದೇ ನಿರ್ಣಯದ ವಿರುದ್ಧ ಸಮುದಾಯದ ಒಳಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮುದಾಯದ ಕೆಲ ಮುಖಂಡರೇ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು, ಹಿಂದೂ ಧರ್ಮ ಬೇಡ ಅಥವಾ ಹಿಂದೂ ಅಥವಾ ಉಪಜಾತಿ ಅನ್ನೋದನ್ನು ನಮೂದಿಸದೆ ವೀರಶೈವ ಧರ್ಮ ಅಂತ ನಮೂದಿಸಿ ಅನ್ನುವಂಥ ನಿರ್ಣಯ ಏನಿದೆ, ಈ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅಚ್ಚರಿಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಈಗಾಗಲೇ ಮಠಾಧಿಪತಿಗಳು ಮಾತನಾಡಿದರೆ, ಕೆಲವೊಂದಿಷ್ಟು ಮಠಾಧಿಪತಿಗಳು ಈ ನಿರ್ಣಯದ ಪರವಾಗಿ ಮಾತನಾಡಿದ್ದಾರೆ, ಮತ್ತೆ ಕೆಲ ಮಠಾಧಿಪತಿಗಳು ಈ ನಿರ್ಣಯದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇನ್ನು ಲಿಂಗಾಯತ ಸ್ವತಂತ್ರ ಧರ್ಮಕ್ಕಾಗಿ ನಿರಂತರ ಪ್ರಯತ್ನ ಆಗ್ತಾ ಇದೆ. ಗದಗದಲ್ಲಿ ನಗರದಲ್ಲಿ TV9ಗೆ ತೋಟದಾಂದ್ರೆಯ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನಗಣತಿಗೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಬರೆಸಿದ್ರೆ ತಪ್ಪೇನಿಲ್ಲ, ಹಿಂದೂ ಧರ್ಮದ ಬದಲು ಲಿಂಗಾಯತ ಎಂದು ಬರೆಸಬೇಕು. ಹಿಂದೂ ಅಂತ ಬರೆಸಿದ್ರೆ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗುತ್ತೆ, ನಿಖರ ಸಂಖ್ಯೆಯನ್ನು ತಿಳಿಯಲು ಲಿಂಗಾಯತ ಅಂತ ಬರೆಸಬೇಕು ಅಂತ ಈಗ ಸ್ವಾಮೀಜಿ ವಾದವನ್ನು ಮಂಡಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದಂಥ ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ಇವತ್ತು ಒಂದು ನಿರ್ಣಯ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಗದಗ ತೋಂಟದಾರ್ಯ ಡಾಕ್ಟರ್ ಸಿದ್ದರಾಮ ಶ್ರೀಗಳು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಅದರ ಈಗ ಮಹಾಸಭಾದವರು ಒಂದು ನಿರ್ಣಯ ಕೈಗೊಂಡರು, ಜಾತಿ ಕಾಲಂನಲ್ಲಿ ಹಿಂದೂ ಮತ್ತು ಉಪಜಾತಿ ಬದಲಾಗಿ ಏನು ವೀರಶೈವ ಲಿಂಗಾಯತ ಎಂದು ಬರೆಸಬೇಕು. ತಮ್ಮ ಅಭಿಪ್ರಾಯ? ಕಳೆದ ಹಿಂದಿನ 2-3 ಜನಗಣತಿಯಲ್ಲಿಯೂ ಕೂಡ ನಮ್ಮ ಲಿಂಗಾಯತ ಮಠಮಾನ್ಯಗಳು ಜನಗಣತಿಯಲ್ಲಿ ಲಿಂಗಾಯತ ಅಂತಲೇ ಬರೆಸಬೇಕು ಅಂಥೇಳಿ ನಾವೆಲ್ಲ ಹೇಳ್ಕೊಂಡು ಬಂದೀವಿ. ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿರುವಂಥ ಮತ್ತು ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಲಿಂಗಾಯತರ ನಿಖರವಾಗಿರುವಂಥ ಒಂದು ಸಂಖ್ಯೆ ಗೊತ್ತಾಗ್ತಾ ಇಲ್ಲ. ಒಂದು ಕಾಲಕ್ಕೆ ಸುಮಾರು 70 ಲಕ್ಷ ಲಿಂಗಾಯತರಿದ್ದಾರೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಕೇವಲ 40 ಲಕ್ಷ 30 ಲಕ್ಷ ಲಿಂಗಾಯತರಿದ್ದಾರೆ ಅಂಥೇಳಿ ಒಂದು ಜನಗಣತಿಯ ಅಂಕಿ ಸಂಖ್ಯೆಗಳು ನಮಗೆ ತಿಳಿಸ್ತಾ ಇರೋದರಿಂದ ವರ್ಷಕ್ಕೆ ಲಿಂಗಾಯತರ ಸಂಖ್ಯೆ ಹೆಚ್ಚಾಗಬೇಕೇ ಹೊರತು ಅದು ಜನಸಂಖ್ಯೆಯಲ್ಲಿ ಕಡಿಮೆಯನ್ನು ತೋರಿಸ್ತಾ ಇರೋದರಿಂದ ಅನೇಕ ಲಿಂಗಾಯತರು ಜನಗಣತಿಯ ಸಂದರ್ಭದಲ್ಲಿ ಧರ್ಮದ ಹೆಸರನ್ನು ಲಿಂಗಾಯತ ಅಂಥೇಳಿ ಬರೆದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತರ ಒಂದು ನಿಖರವಾಗಿರುವಂಥ ಸಂಖ್ಯೆಯನ್ನು ತಿಳಿದುಕೊಳ್ಳೋದಕ್ಕಾಗಿ ಜನಗಣತಿಯಲ್ಲಿ ಲಿಂಗಾಯತ ಅಂಥೇಳಿ ಬರೆಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ ಅಂತ ನನಗನ್ನಿಸ್ತದೆ. ಲಿಂಗಾಯತರಲ್ಲಿ ಸಾಕಷ್ಟು ಒಳಪಂಗಡಗಳಿದಾವೆ. ಯಾರ್ಯಾರು ಯಾವ್ಯಾವ ಕಾಯಕಗಳನ್ನು ಮಾಡ್ಕೊಂಡು ಬಂದಿರೋದು ಆ ಕಾಯಕಗಳ ಹೆಸರಿನಲ್ಲಿ ಒಳಪಂಗಡಗಳು ಇರೋದನ್ನು ನಾವೆಲ್ಲ ನೋಡ್ತೀವಿ. ಇವತ್ತು ಹಿಂದೂ ಗಾನಿಗ, ಹಿಂದೂ ಹಡಪದ, ಹಿಂದೂ ಮಡಿವಾಳ ಅಂತ ಬರೆಸಿದ್ರೆ ಅಲ್ಲಿ ಮೀಸಲಾತಿ ಇದೆ. ಲಿಂಗಾಯತ ಹಡಪದ, ಲಿಂಗಾಯತ ಮಡಿವಾಳ ಅಂತ ಬರೆಸಿದ್ರೆ ಮೀಸಲಾತಿ ಸೌಲಭ್ಯದಿಂದ ಅವರು ವಂಚಿತರಾಗಿದ್ದಾರೆ. ಹಾಗಾಗಿ ಎಲ್ಲರಿಗೂ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕಾದ್ರೆ ಎಲ್ಲರನ್ನೂ ಒಂದೇ ಧರ್ಮದ ಅಡಿಯಲ್ಲಿ ತರಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಈ ಒಂದು ನಿರ್ಣಯವನ್ನು ಕೈಗೊಂಡಿರುವಂಥದ್ದು ಬಹಳ ಸ್ತುತ್ಯವಾಗಿರುವಂಥ ನಿರ್ಣಯ. ಆ ಒಂದು ದಿಶೆಯಲ್ಲಿ ಮುಂಬರುವಂಥ ಜನಗಣತಿಯಲ್ಲಿ ಎಲ್ಲರೂ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಹೇಳಿ ಬರೆಸಿದ್ರೆ ಏನೂ ತಪ್ಪಿಲ್ಲ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜಾತಿ ಕಾಲಂನಲ್ಲಿ ಹಿಂದೂ ಅಂತ ಬರೀತಿದ್ರು, ಅವು ಉಪಜಾತಿ ಅಂದಾಳಿಗೆ ಅದು ನಿಮ್ದು ಆಯಾ ಜಾತಿಯನ್ನು ನಮೂದಿನ ಮಾಡ್ತಾರೆ. ಈ ಸದ ಹಿಂದೂ ಬಂದಲ್ಲೇ ಉಪಜಾತಿ ಬಂದಲ್ಲಿ ಈಗ ವೀರಶೈವ ಲಿಂಗಾಯತ ಬರಿಬೇಕು ಅನ್ನುವಂಥದ್ದು ಒಂದು ಅದೇ ಲಿಂಗಾಯತರ ಹಿಂದೂ ಅಂತ ಬರೆಸೋದ್ರಿಂದ ಲಿಂಗಾಯತರು ಎಷ್ಟು ಜನ ಇದ್ದಾರೆ ಅನ್ನೋದು ನಿಖರವಾಗಿರುವಂಥ ಸಂಖ್ಯೆ ಗೊತ್ತಾಗೋದಿಲ್ಲ. ಈಗ ನಾನು ಒಬ್ಬ ಲಿಂಗಾಯತ, ನಾನು ಹಿಂದೂ ಬರೆಸಿದ್ರೆ ನಾನು ಲಿಂಗಾಯತ ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ಕಡಿಮೆ ಆಯಿತು. ಈ ರೀತಿ ಲಿಂಗಾಯತರ ನಿಖರವಾಗಿರುವಂಥ ಸಂಖ್ಯೆಯನ್ನು ತಿಳಿದುಕೊಳ್ಳೋದಕ್ಕಾಗಿ ಜನಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಅಂತ ಸಂದೇಶ ಕೊಟ್ಟೆ. ವೀರಶೈವ ಲಿಂಗಾಯತ, ವೀರಶೈವ ಇರ್ಬೋದು, ಲಿಂಗಾಯತ, ಅದು ವೀರಶೈವ ಅಥವಾ ಲಿಂಗಾಯತ ಅಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಸ್ವತಂತ್ರ ಧರ್ಮದ ಹೋರಾಟಕ್ಕೆ ನಾವೆಲ್ಲ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಲಿಂಗಾಯತರ ನಿಖರವಾಗಿರುವಂಥ ಒಂದು ಜನಸಂಖ್ಯೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರ ದೇಶದ ಯಾವುದೇ ಮೀಸಲಾತಿ ಅದು ಇದು ಏನೂ ಸಂಬಂಧ ಇಲ್ಲ. ಜನಗಣತಿ ಅದು
ಅದರಿಂದ ಯಾವುದೇ ಬೇರೆ ಸೌಕರ್ಯಗಳು ಮೀಸಲಾತಿ ಇಂಥದ್ದೇನು ಇರುವುದಿಲ್ಲ. ಹಾಗಾಗಿ ಲಿಂಗಾಯತರ ಒಂದು ನಿಖರವಾಗಿರುವಂಥ ಸಂಖ್ಯೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಲಿಂಗಾಯತ್ ಅಂತ ಬರೆಸೋದು ಬಹಳ ಸೂಕ್ತ. ಆ ಒಂದು ನಿರ್ಣಯವನ್ನು ಕೈಗೊಂಡಿರೋದಕ್ಕೆ ಇದು ಏನು ತೋಂಟದ ಶ್ರೀಗಳ ಮಾತು, ಏನು ಮಹಾಸಭಾ ಕೈಗೊಂಡ ನಿರ್ಣಯ ನಾವು ಸ್ವಾಗತ ಮಾಡ್ತೀವಿ. ಎಲ್ಲರೂ ಕೂಡ ಏನು ಲಿಂಗಾಯತದ ಬರೆಸೋ ಮೂಲಕ ನಮ್ಮ ಲಿಂಗಾಯತರ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಗತ್ತಾ ಅನ್ನೋ ಅಭಿಪ್ರಾಯ ಶ್ರೀಗಳು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರವಿ ಗಿಣಿ ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.